ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದೆ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದೆ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ಸಿಂಧು ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಳ ಹರಿಗುಣಗಳ ಅಗಣಿತ ಗುಣಗಳ ಹರಿಗುಣ ಮಗನ ಜಗದ ವ್ಯಾಪಕ ಕೃಷ್ಣ ಶ್ರೀಹರಿ ಜಗದ ಪಕ ಜಗದ ಜೀವಾತ್ಮಕ ಪರಮಾತ್ಮ ಜಗದ ವ್ಯಾಪಕ ಜಗದ ಜೀವಾತ್ಮಕ ಪರಮಾತ್ಮ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ಪರಮಾತ್ಮ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ದಯದೆ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟೊಂದು ಜಾಗೃತಿಕತೆಯಿಂದ ನೋಡಿಕೊಳ್ಳುತ್ತಿರುವನು. ಅನುಗಾಲ ಆದಿಪುರುಷನ ಆಶೀರ್ವಾದವನ್ನು ಪಡೆದ ನಾನೇ ಪುಣ್ಯವಂತ. ಓ ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದಿರುವೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತನ್ನು ಕೇಳಿ ಹೋಗಬೇಕೆಂದು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಂದಿರು. ಆದರೆ ಈ ಬಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸರಿಯೇ, ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನಿನ್ನೂ ಮರೆತಿಲ್ಲ. ನೀನು ಮರೆಯಬೇಡ ದುರ್ಯೋಧನ. ಏ ಜನಾರ್ದನ, ಜಾಗೃತನಾಗಿ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಬಾ. ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನು ಸೇರಿದೆ. ಶಬರಿಗಭಯವನಿಟ್ಟ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ
ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಪರಮಾತ್ಮ ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಹಗೆಗಳ ಹಗೆಗೀಡಾಗಿಸದೆ ಯೋಗ ನಿದ್ರೆಯಿಂ ಜಾಗೃತನಾಗು. ಹಗೆಗಳ ಹಗೆಗೀಡಾಗಿಸದೆ ಯೋಗ ನಿದ್ರೆಯಿಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಪರಮಾತ್ಮ ಯುಗ ಯುಗದ ಪರ್ಯಂತವು ನೀನು, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪರಮಾತ್ಮ ಯುಗ ಯುಗದ ಪರ್ಯಂತವು ನೀನು, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದಳು ನೀನೆ ಶರಣ್ಯ. ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು, ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು, ತ್ವರಿತದಿ ಬಂದು ಕಾಯ್ದ ನೀನಂತೂ ಇಂದು ಮೌನವೇ ಜನಾರ್ದನ. ಪರಮಾತ್ಮ ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರವದನ, ಏಳು ಜನಾರ್ದನ.
ಅರ್ಜುನ, ಹೌದು ಪರಮಾತ್ಮ. ಯಾವಾಗ ಬಂದೆ? ಸ್ವಲ್ಪ ಸಮಯವಾಯಿತು ಪರಮಾತ್ಮ. ಬಂದವನು ಚರಣದಡಿಯಲ್ಲಿ ಏಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಿಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ. ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಓ, ಕುರುರಾಜ. ಕುರು ಸಾರ್ವಭೌಮ. ಸೌಖ್ಯವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಭಾವ. ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಬೇಕಾದರೂ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಿಯ ಮಿತ್ರನಾದ ಪಾರ್ಥನು ಬಂದೊಡನೆ ಜಾಗರೀತನಾದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲಿಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಮೋರ್ಗರ್ವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಇಲ್ಲಿಗೆ ಬಂದಿರುವೆನು. ಅವ್ವ, ಏನು ಯುದ್ಧವೇ ಭಾವ? ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಮಲೇರಿ ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರೋ ತಮ್ಮ ಪತಿಪುತ್ರರ ಶವಗಳಂ. ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರು ತಮ್ಮ ಪತಿಪುತ್ರರ ಶವಗಳಂ. ಅವ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ರಾಳಿದ ಈ ನೆಲವು. ಯಾರಲ್ಲಿ ಸ್ಥಿರವಾಗುಳಿದಿರು ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿಯಾರನು ವರಿಸಿಹಳೋ ಭಾವ. ಧರಣಿ ನಾರಿಯಾರನು ವರಿಸಿಹಳೋ ಯಾರೊಡನೆ ಸಮಾಗಮ ಬಯಸಿ. ಯಾರೊಡನೆ ಸಮಾಗಮ ಬಯಸಿ ಎಂಬ ವಿಚಾರವ ಅನುಸರಿಸು. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ?
ಅನುಜರಿಗನ್ಯಾಯಗೈವುದು ನ್ಯಾಯವೇ ಸಹಜಾತರಿಗೆ ಸಮಭಾಗ ನೀಡಿ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗು ಮುಂದಿನ ಸಂತತಿಗಾದರ್ಶನಾಗು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯ ರನುವರಿಸಿಹಳು ಧರಣಿ ನಾರಿಯ ರನುವರಿಸಿಹಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು 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 ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ, ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಇದೆ. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆಯೇ ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ವಾಸುದೇವ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿನ್ನ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀನು ನನಗೇ ಸಹಾಯವನ್ನು ಮಾಡಬೇಕು. ಸಾಧ್ಯವಿಲ್ಲ ಕೃಷ್ಣ. ಎಲ್ಲಿಗೆ ಮೊದಲು ಬಂದವನು ನಾನು. ಮೊದಲು ಬಂದವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಹಾಗಾದರೆ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸುವುದು. ಭಾವ, ನೀನು ಮೊದಲು ಬಂದಿ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಇರಬಹುದು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ಅವನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಅವನಿಗಿರುವುದು. ಎಲ್ಲೋ ಕಪಟಿ. ಇರಲಿ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯವೇ ಒಂದು ಕಡೆ, ನಿರಾಯುಧನು ನಿರಸ್ತ್ರನೂ ಆದ ನಾನೇ ಒಂದು ಕಡೆ. ಇವೆರಡರಲ್ಲಿ ನೀನದಾವುದನ್ನು ಅಪೇಕ್ಷಿಸುವೆ ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ನಿರಾಯುಧನು ನಿರಸ್ತ್ರನೂ ಆದ ಈತನಿಂದ ನನಗೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನ್ನ ಗುರುದೇವ ಬಲರಾಮನ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವು ನಮ್ಮ ಪಕ್ಷವನ್ನು ವಹಿಸಲಿ. ಭಲೆ ಭಲೆ ಭಾವ, ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕಾಜ್ಞೆ ಮಾಡುವೆ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಭಕ್ತರನುಸರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿರುವೆಯಾ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ,
ಏನಿದು ಕಣ್ಸನ್ನಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಟಿಯ ಹರಿಸಿ ಮೃತ್ಯುತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿದಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕವ ಸಹಿಸಲಾರ ರಣದೋ ಆಯುಧ ಧರಿಸದಿರೇ ಧರಿಸದಿರೇ ಪಾಂಡವರೆಂದು ಪಾಲಿಕೆಯೋ ನೋಡುವೆನ್ನಿನ ಬಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ಕೃಷ್ಣ ನೀನು ಬಹುಪಕ್ಷಪಾತಿ ಕಪಟಿ ಈ ಪಾಂಡವರೆಂದರೆ ನಿನಗೆ ಬಲು ಮಮತೆ ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕನು ಹೀಗಿರುವಾಗ ನೀನು ನಮ್ಮೊಡನೆ ಬೆರೆಯಲು ಸಾಧ್ಯವೇ ಆದರೂ ಬಾಧಕವಿಲ್ಲ ಕೃಷ್ಣ ಯುದ್ಧದಲ್ಲಿ ಶಸ್ತ್ರಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ನೀಡಿರುವೆ ವಚನ ಭ್ರಷ್ಟವಾದಿಯೇ ನೆನಪಿರಲಿ ಭಾವ ಆಡಿದ ಮಾತನ್ನು ಕೊಟ್ಟ ಭಾಷೆಯನ್ನು ಎಂದಾದರೂ ಮೀರಿ ನಡೆಯುವುದುಂಟೆ ನಡೆಭಾವ ಸೈನ್ಯಕ್ಕಾಜ್ಞೆ ಮಾಡುವೆನು ಕೃಷ್ಣ ಮತ್ತೆ ಸಮರ ಭೂಮಿಯಲ್ಲಿ ಸಂಧಿಸುತ್ತೇನೆ ಆಗ ತಿಳಿಯುವೆಯಂತೆ ನಿನ್ನ ಭಕ್ತರ 7 ಅಕ್ಷೋಹಿಣ್ಯ ಸೈನ್ಯದ ಬಲಾಬಲವನ್ನ ಅದು ಮುಂದೆ ತಾನೇ ತಿಳಿಯುವುದು ನಡೆಭಾವ ಮುಂದೆ ತಿಳಿಯುವುದಿನ್ನೇದೆ ಕೃಷ್ಣ ನನ್ನ ಗುರುದೇವ ಬಲರಾಮರು ಹಲಾಯುಧವನ್ನು ಹಿಡಿದು ರಣರಂಗದಲ್ಲಿ ನಿಂತರೆ ಏ ನಿನ್ನ ಪಾಂಡವರು ಉಳಿಯುವರೇ ಜಯವು ಖಂಡಿತ ನನ್ನದೇ ನಾನಿನ್ನು ಬರುತ್ತೇನೆ ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು ಆರ್ಯಾವರ್ತದ ಯೋಗಿಶ್ರೇಷ್ಠ ನನ್ನ ಪ್ರಿಯ ಮಿತ್ರನಾದ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದನು ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು ಅರ್ಜುನ ಅರ್ಜುನ ಎಂತಹ ಅಕಾರ್ಯವನ್ನು ಮಾಡಿಬಿಟ್ಟೆ ಪಾರ್ಥ ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಹರಿತವಾದ ಖಡ್ಗವನ್ನು ಬಿಸಿತು ಮುಂದೆ ರಣದುರಂಧರಾಗಿ ಮೆರೆಯುವ ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನೂ ನಿರಸ್ತ್ರನೂ ಆದ ನನ್ನನ್ನು ಕಟ್ಟಿಕೊಂಡೆಯಲ್ಲ ಪಾರ್ಥ ವಾಸುದೇವ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ನನಗೆ ಬೇಕಾದದ್ದು ನೀನು ನಿನ್ನನ್ನು ಹೊಂದಿದೆನು ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗಿ ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲು ಆಗ ನಾನೂ ನೋಡುವೆನು ಶತ್ರುಗಳು ನೋಡುವುದು ಜಗತ್ತು ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು ಪಾರ್ಥ ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ ಅಂತಹ ದೈವತ್ವವನ್ನು ನನ್ನಲ್ಲೇನು ಕಂಡೆ ಪಾರ್ಥ ನನ್ನಿಂದಲೇ ಇಂದ್ರಜಾಲವೇಕೆ ಪರಮ ಮಾಧವನಿನ್ನಯ ದಯವೆಂಬೆನಗಿದೆ ಜಗವನಿಗೆ ಗೆಲ್ಲುವೆನು ನಿನ್ನಾಣೆ ಕೊಡು ಎನಗ ಬಯವ ನೀನು ಚಿಂತಿಸದಿರು
ಧರ್ಮಕ್ಕೆ ಜಯವಾಗಲೆಂದು ಜಯವನ್ನು ಬಯಸಿ ಬರಲಿಲ್ಲವೋ ಹರಿ ಭಯವೆಂಬುವ ಸಲ್ಲದೆ ಶೋರಿ. ಜಯವನ್ನು ಬಯಸಿ ಬರಲಿಲ್ಲವೋ ಹರಿ ಭಯವೆಂಬುವ ಸಲ್ಲದೆ ಶೋರಿ. ಸಾರಥಿಯಾಗಿ ಸಹಾಯವ ಮಾಡಿದರೆ ಕೃಷ್ಣ ಶ್ರೀಹರಿ ಸಾರಥಿಯಾಗಿ ಸಹಾಯವ ಮಾಡಿದರೆ ದುರುಗರ ದುರಹಂಕಾರವ ಮುರಿದು ರಣದಲ್ಲಿ ಕರ್ಣನ ಶಿರವನ್ನು ತರೆದು ಸಾರಥಿಯಾಗಿ ಸಹಾಯವ ಮಾಡಿದರೆ ದುರುಳರ ದುರಹಂಕಾರವ ಮುರಿದು ರಣದಲ್ಲಿ ಕರ್ಣನ ಶಿರವನ್ನು ತರೆದು ಮಡದಿ ಪಾಂಚಾಲಿಯ ಶೋಕವ ನೀಗಿಪೆ ಮಡದಿ ಪಾಂಚಾಲಿಯ ಶೋಕವ ನೀಗಿಪೆ ಕೊಡು ಎನಗ ಭಯವ ನೀನು. ನರನು ನೀನು ಹರಿಯು ನಾನು ಆದರೂ ನಿನಗೆ ಸಾರಥಿಯಾಗುವೆನು. ನರನು ನೀನು ಶ್ರೀಹರಿಯು ನಾನು ಆದರೂ ನಿನಗೆ ಸಾರಥಿಯಾಗುವೆನು. ಶಾಸನ ದಂಡವ ಹಿಡಿದು ನಿಂತರೆ ನಾನು ವಿಜಯ ವಿಜಯ ಶಾಸನ ದಂಡವ ಹಿಡಿದು ನಿಂತರೆ ನಾನು ಸಾಗರ ಅಲೆಗಳು ವೇಗದಿ ಚಲಿಸಿ ಮೂಡಗಳಾರ್ಪಡಿಸಿ ಪಾರ್ಥ ಸಾಗರದ ಅಲೆಗಳು ವೇಗದಿ ಚಲಿಸಿ ಗಿರಿಕಾರ್ಪಡಿಸಿ ಧರೆಯೊಳಗುಳಿವರೇ ದುರುಳರು ಸಹಿಸಿ ನರರ ಅಜ್ಞಾನ ವಿನೋದದಿಂದರಿಸಿ ಶಾಂತಿಯಗೊಳಿಸುವೆ ನಾನೀ ಜಗವ ಬಿರು ವಿಜಯ ಜಗವನ್ನು ಎನಗ ಭಯವ ನೀನು ಎನಗ ಭಯವ ನೀನು ಎನಗ ಭಯವ ನೀನು. ಪಾರ್ಥ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ನೀನಿನ್ನು ನಡೆ ಪಾರ್ಥ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸು. ಆಜ್ಞೆ ಮಾಧವ.
ದೇವತೆ ಮಧುರ ಗಾನದಿಂದ ಚಿಂತೆ ಮರೆಸಿದೆ ನೀನೆ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಚಿಂತೆ ಮರೆಸಿದೆ ಅತಿ ಮಧುರ ನಿನ್ನ ಗಾನ ಅತಿ ಮಧುರ ನಿನ್ನ ಗಾನ ಏನು ಕಾರಣ ಏನು ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ಉಪಾಯ ನಾವು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಕಾಣದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿಯುವುದರೊಳಗಾಗಿ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ ನಾ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ದೇವಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೇ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದೇ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ವಾಸುದೇವ, ದೇವಿ, ಪ್ರೇಮ ಮೂರ್ತಿಯಂದ ನಿಮ್ಮ ನಾಮವಿಂದು ವಿಫಲ. ಪ್ರೇಮ ಮೂರ್ತಿಯಂದ ನಿಮ್ಮ ನಾಮವಿಂದು ಸಮರದಿಂದ ಪ್ರಾಣಿ ಸರ್ವಹಾರಿಣಿ ಶಾಂತ ಸರ್ವಹಾರಿಣಿ ಶಾಂತ ಸರ್ವಹಾರಿಣಿ ಶಾಂತ ಸರ್ವಹಾರಿಣಿ. ಸಮಾಧಾನ ಬೇ
ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಕಾಬುದೈದಯಾನಿ ನಾನ ಆ ಆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲೊದಗಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲೊದಗಿ ಕರ್ಮಭೂಮಿ ಭಾರತವು ಧನ್ಯಮಾದುದೇ ಕಾಂತೆ ಧನ್ಯಮಾದುದೇ ಕಾಂತೆ ಧನ್ಯಮಾದುದೇ ಕಾಂತೆ ಧನ್ಯಮಾದುದೇ ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ನೀನು ಅದನ್ನೆಳೆದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಬಹುದು. ಮತ್ತಾವ ಉಪಾಯವೂ ಇಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮಥರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡದಿಂದಲೇ ಆಗಲಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕು. ಆದರೆ ನನ್ನ ಈ ಕಡೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ದೇವಿ. ಸ್ವಾಮಿ, ಸಫಲಗೊಳ್ಳುವುದೇನು? ಆವುದೀ ಮಹಾ ಬಂಧನ ದೇವಿ.
ಮಹಾಬಂಧನ ಜೀವನ ಪ್ರೇಮ ಆವುದೀ ಮಹಾಬಂಧನ ಜೀವನ ಪ್ರೇಮ ಪ್ರೇಮವೇನ ಮೀರ್ವರ ಪ್ರಿಯ ಬಂಧನ ಪ್ರಿಯಗಳ ಪ್ರೇಮವೇನ ಮೀರ್ವರ ಪ್ರಿಯ ಬಂಧನ ಪ್ರೇಮವೇ ಈ ಲೋಕದ ಅಮೂಲ್ಯ ಘನ ಪ್ರೇಮವೇ ಈ ಲೋಕದ ಅಮೂಲ್ಯ ಘನ ಪ್ರೇಮವೇನ ಮೀರ್ವರ ಪ್ರಿಯ ಬಂಧನ ನೀರಸ ಭಾವನಾ ಬಾಳಿನಯ ಬಹುದಿನದ ಮೈಮನದ ಕನಸಿನ ಯಾನ ನೀರಸ ಭಾವನಾ ಬಾಳಿನ ಯಾನ ಬಹುದಿನದ ಮೈಮನದ ಈ ನವ ಜೀವನ ಆ ಆ ಈ ನವ ಜೀವನ ಪ್ರೇಮ ಸಂದರ್ಶನ ಈ ನವ ಜೀವನ ಪ್ರೇಮ ಸಂದರ್ಶನ ದೇವಿ ನಮ್ಮಿ ಪ್ರೇಮವೇ ನಿಜ ಜೀವನ ಸಾಧನ ದೇವಿ ನಮ್ಮಿ ಪ್ರೇಮವೇ ನಿಜ ಜೀವನ ಸಾಧನ ಪ್ರೇಮವೇನ ಮೀರ್ವರ ಪ್ರಿಯ ಬಂಧನ ವೇದನ ಪ್ರೇಮವೇನ ಮೀರ್ವರ ಪ್ರಿಯ ಬಂಧನ ಪ್ರೇಮವೇ ಈ ಲೋಕದ ಅಮೂಲ್ಯ ಧನ ಪ್ರೇಮವೇ ಈ ಲೋಕದ ಅಮೂಲ್ಯ ಧನ ಪ್ರೇಮವೇನ ಮೀರ್ವರ ಪ್ರಿಯ ಬಂಧನ